Hi everyone and welcome to the Rio Academy. Welcome to the English class. So ಇದು PGCET exam ನ ಒಂದು ಇಂಗ್ಲಿಷ್ ಕ್ಲಾಸ್. ಇವತ್ತಿನ ಒಂದು 15 ಮಿನಿಟ್ ನ ಒಂದು ಶಾರ್ಟ್ ಕ್ಲಾಸ್ ನಲ್ಲಿ ಈ ಕ್ವಶನ್ ಟ್ಯಾಗ್ ಅನ್ನುವಂತಹ ಒಂದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅನ್ನ ಕಲಿತಾ ಹೋಗೋಣ. ಇದು ಕ್ವಶನ್ ಟ್ಯಾಗ್ ನ ಪಾರ್ಟ್ 1, ಇದರ ನೆಕ್ಸ್ಟ್ ಪಾರ್ಟ್ 1, 2, 3 ಅಂಡ್ ಒಂದು ಟಾಪಿಕ್ ಇಂದ ಕೇಳ್ತಾನೆ. ಇವನ್ 2026 ನಲ್ಲಿ ಕೂಡ ಕ್ವಶನ್ ಕೇಳಿದಾನೆ. ಸೊ ಆ ಸ್ಪೆಲ್ಲಿಂಗ್ ಎರರ್ಸ್ ದೆನ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ನೋಡೋಣ, ಒಂದು ಐಡಿಯಾ ಸಿಗುತ್ತೆ ಕ್ವಶನ್ಸ್ ಯಾವ ರೀತಿ ಕೇಳ್ತಾನೆ ಅಂತ ಹೇಳಿ. And then we will also practice some questions with conceptual understanding. The following sentence anta ide, Srinath missed the train today. So 4 options ಕೊಟ್ಟಿದ್ದಾನೆ ಈ ರೀತಿ 2 video. So one more question, everything is lost. ಇದು PGCET exam ನಲ್ಲಿ ಕೇಳಿರುವಂತಹ 4 options is the correct answer. So we'll come to that once we understand the ಯಾವ ರೀತಿ ಈ questions ಅನ್ನ solve ಮಾಡೋದು. So ನಾನು ಯಾಕೆ ಹೇಳ್ತಾ ಇದೀನಿ, every year one question you can expect from. ನಾವು ಕನ್ಫರ್ಮೇಶನ್ ತಗೊಳ್ಳುವಾಗ ಇಲ್ಲಿ ಕ್ವಶನ್ ಟ್ಯಾಗ್ ನಾವು ಮಾಡಬಹುದು. ಕ್ವಶನ್ ಟ್ಯಾಗ್ ಯಾವ, ಯು ಈಟ್ ಐಸ್ ಕ್ರೀಮ್, ಡೋಂಟ್ ಯು ಅಂದ್ರೆ ಹೌದಲ್ವಾ ನೀನು ಐಸ್ ಕ್ರೀಮ್. ವೆಲ್ಕಮ್ ಟು ದ ರಿಯೋ ಅಕಾಡೆಮಿ, ವೆಲ್ಕಮ್ ಟು ದಿ ಇಂಗ್ಲಿಷ್ ಕ್ಲಾಸ್. ಇದು PGCET ಎಕ್ಸಾಮ್ ನ ಒಂದು ಇಂಗ್ಲಿಷ್ ಕ್ಲಾಸ್. ಇವತ್ತಿನ ಒಂದು 15 ಮಿನಿಟ್ ನ ಒಂದು ಶಾರ್ಟ್ ಕ್ಲಾಸ್ ನಲ್ಲಿ ಈ ಕ್ವಶನ್ ಟ್ಯಾಗ್ ಅನ್ನುವಂತಹ ಒಂದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅನ್ನ ಕಲಿತಾ ಹೋಗೋಣ. ಇದು ಕ್ವಶನ್ ಟ್ಯಾಗ್ ನ ಪಾರ್ಟ್ 1, ಇದರ ನೆಕ್ಸ್ಟ್ ಪಾರ್ಟ್ 1, 2, 3 ಅಂಡ್ 4 ಕೂಡ ಬರುತ್ತೆ. ಬಿಕಾಸ್ ಇನ್ ಡೆಪ್ತ್ ಆಗಿ ನಾವು ಈ ಟಾಪಿಕ್ ಅನ್ನ ಸ್ಟಡಿ ಮಾಡ್ಬೇಕು. ಯಾಕಂದ್ರೆ ಎವ್ರಿ ಇಯರ್ ಒಂದು ಡಿಫಿಕಲ್ಟ್ ಲೆವೆಲ್ ನ ಕ್ವಶನ್ ಅನ್ನ ಈ ಒಂದು ಟಾಪಿಕ್ ಇಂದ ಕೇಳ್ತಾನೆ. ಇವನ್ 2026 ನಲ್ಲಿ ಕೂಡ ಕ್ವಶನ್ ಕೇಳಿದಾನೆ. ಸೊ ಆ ಕ್ವಶನ್ ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾನು ನಿಮಗೆ ಕ್ವಶನ್ ಟ್ಯಾಗ್ಸ್ ಅಂದ್ರೆ ಏನು ಅದರ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಕೊಡ್ತಾ ಕೆಲವೊಂದು ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ವಾಟ್ ಆರ್ ಕ್ವಶನ್ ಟ್ಯಾಗ್ಸ್, ಇದು ಇವತ್ತಿನ ನಮ್ಮ ಟಾಪಿಕ್ ಅಲ್ಲ, ಸ್ಪೆಲ್ಲಿಂಗ್ ಎರರ್ಸ್ ದೆನ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ನೋಡೋಣ, ಒಂದು ಐಡಿಯಾ ಸಿಗುತ್ತೆ ಕ್ವಶನ್ಸ್ ಯಾವ ರೀತಿ ಕೇಳ್ತಾನೆ ಅಂತ ಹೇಳಿ. And then we will also practice some questions with conceptual understanding. So ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಒನ್ ಇಲ್ಲಿ ನೋಡಿ, ಪ್ರೀವಿಯಸ್ ಇಯರ್ ನ ಕ್ವಶನ್ಸ್. ಒಂದು ಕ್ವಶನ್ ಕೇಳಿರುವಂತದ್ದು, ಚೂಸ್ ದಿ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದ ಫಾಲೋವಿಂಗ್ ಸೆಂಟೆನ್ಸ್ ಅಂತ ಇದೆ. ಶ್ರೀನಾಥ್ ಮಿಸ್ ದ ಟ್ರೈನ್ ಟುಡೇ. ಸೊ 4 ಆಪ್ಷನ್ಸ್ ಕೊಟ್ಟಿದ್ದಾನೆ ಈ ರೀತಿ ಎಕ್ಸಾಮ್ಸ್ ಅಲ್ಲಿ. Did he? Option B, didn't he? Option C, was he? Option D, wasn't he? So right answer ಏನಾಗುತ್ತೆ? So right answer ನಾನೀಗ ರಿವೀಲ್ ಮಾಡೋದಿಲ್ಲ, because first I will teach you the concept and then we will solve this questions in part 2 video. So one more question, everything is lost. ಇದು PGCET exam ನಲ್ಲಿ ಕೇಳಿರುವಂತಹ question. Everything is lost, aren't it? Option A. Option B, are it? Option C, isn't it? Option D, is it? So 4 options ಇವೆ. So ಯಾವುದು ರೈಟ್ ಆನ್ಸರ್ ಆಗುತ್ತೆ? So which one of these 4 options is the correct answer? So we'll come to that once we understand the concept. So then comes, so previous year questions ನೋಡಿದ್ವಿ. So then ಇದು 2026 ಅಲ್ಲಿ ಕೇಳಿರುವಂತದ್ದು. 2026 ಈಗ ಹೋಗಿದೆಯಲ್ಲ, ಸೊ ಆ ಎಕ್ಸಾಮ್ ಅಲ್ಲಿ ಕೇಳಿರುವಂತದ್ದು, choose the appropriate question tag. You heard what I told him. So ಕಾಣಿಸ್ತಾ ಇದೆಯಾ? You heard what I told him. So ಇಲ್ಲಿ ರೈಟ್ ಆನ್ಸರ್ ಏನಾಗುತ್ತೆ? ಆಪ್ಷನ್ A, did you? Option B, didn't you? Option C, won't you? Option D, don't you? So ಯಾವ ರೀತಿ ಈ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋದು? ಸೊ ನಾನು ಯಾಕೆ ಹೇಳ್ತಾ ಇದೀನಿ, ಎವ್ರಿ ಇಯರ್ one question you can expect from this topic. This is a very important topic ಆಗುತ್ತೆ. ಸೊ ಹಾಗಾದ್ರೆ ಬನ್ನಿ ಈ ಕ್ವಶನ್ ಅನ್ನ ನಾವೀಗ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಇದು ಸ್ಪೆಲ್ಲಿಂಗ್ ಎರರ್ಸ್ ನ ಮೇಲೆ ಇರುವಂತ ಟಾಪಿಕ್ಸ್ ಗಳು, ಇದು ನಮಗೆ ಬೇಕಾಗಿಲ್ಲ. ಸೊ ಡೈರೆಕ್ಟ್ಲಿ ಕ್ವಶನ್ ಟ್ಯಾಗ್ ಅಂದ್ರೆ ಏನು, ಸೊ ಅದರ ಡೆಫಿನೇಷನ್, ಅದರ ಮೀನಿಂಗ್ ಅರ್ಥ ಮಾಡ್ಕೊಳ್ಳಿ. ಕ್ವಶನ್ ಟ್ಯಾಗ್ಸ್ ಆರ್ ಶಾರ್ಟ್ ಫ್ರೇಸಸ್. ಏನು ಕ್ವಶನ್ ಟ್ಯಾಗ್ ಅಂದ್ರೆ ಒಂದು ಶಾರ್ಟ್ ಫ್ರೇಸ್. ಸೊ ಅದನ್ನ ಎಲ್ಲಿ ಹಾಕ್ತೀವಿ ವಾಕ್ಯದಲ್ಲಿ ಅಂದ್ರೆ ಆಡೆಡ್ ಟು ದ ಎಂಡ್ ಆಫ್ ಅ ಸ್ಟೇಟ್ಮೆಂಟ್, ಒಂದು ವಾಕ್ಯದ ಎಂಡ್ ನಲ್ಲಿ ಹಾಕ್ತೀವಿ. ಬಟ್ ಯಾಕೆ ಹಾಕ್ತೀವಿ ಅಂದ್ರೆ ಆ ಒಂದು ಸ್ಟೇಟ್ಮೆಂಟ್ ಅನ್ನ ಒಂದು ಕ್ವಶನ್ ನಲ್ಲಿ ಕನ್ವರ್ಟ್ ಮಾಡ್ಲಿಕ್ಕೆ, ಟು ಟರ್ನ್ ದ ಸ್ಟೇಟ್ಮೆಂಟ್ ಇನ್ ಟು ಅ ಕ್ವಶನ್, ನಾವೇನ್ ಮಾಡ್ತೀವಿ, ಆ ಕ್ವಶನ್ ಟ್ಯಾಗ್ ಅನ್ನ ಎಂಡ್ ನಲ್ಲಿ ಆಡ್ ಮಾಡ್ತೀವಿ. ಎಲ್ಲಿ? ಎಂಡ್ ನಲ್ಲಿ ಆಡ್ ಮಾಡ್ತೀವಿ. ಸೊ ದೇ ಆರ್ ಯೂಸ್ ಟು ಸೀಕ್ ಕನ್ಫರ್ಮೇಶನ್. ಸೊ ನಾವು ಯಾಕೆ ಬಳಸಬೇಕು ಈ ಕ್ವಶನ್ ಟ್ಯಾಗ್, ಅದು ಇಂಪಾರ್ಟೆಂಟ್ ಅಲ್ಲ. ಕ್ವಶನ್ ಟ್ಯಾಗ್ಸ್, ವೈ ಡು ವಿ ಯೂಸ್ ದೆಮ್ ಇನ್ ದ ಫಸ್ಟ್ ಪ್ಲೇಸ್? ಸೊ ಅದನ್ನ ನಾವು ಬಳಸ್ತೀವಿ ಯಾವಾಗ ಒಬ್ಬ ವ್ಯಕ್ತಿಯಿಂದ ಕನ್ಫರ್ಮೇಶನ್ ಅನ್ನ ತಗೊಳ್ಳಿಕ್ಕೆ, ಅಥವಾ ಅಗ್ರಿಮೆಂಟ್ ತಗೊಳ್ಳಿಕ್ಕೆ, ಅಥವಾ ಕ್ಲಾರಿಫಿಕೇಶನ್ ತಗೊಳ್ಳಿಕ್ಕೆ. ಯಾವ ರೀತಿ ರೀ? ಬನ್ನಿ ಎಕ್ಸಾಂಪಲ್ಸ್ ನಾವು ಇದಕ್ಕೆ ನೋಡೋಣ. ಎಕ್ಸಾಂಪಲ್ಸ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ನೀವು ಹೇಳಿದ್ರಿ ನಿಮ್ಮ ಫ್ರೆಂಡ್ ಮಹೇಶ್ ನಿಮ್ಮ ಮುಂದೆ ನಿಂತಿದ್ದಾನೆ. ಮಹೇಶ್ ಅಂತ ಅನ್ಕೊಳ್ಳಿ, ನಿಮ್ಮ ಫ್ರೆಂಡ್ ನಿಮ್ಮ ಮುಂದೆ ನಿಂತಿದ್ದಾನೆ. ನೀವು ಅವ್ನಿಗೆ ಹೇಳ್ತಾ ಇದ್ದೀರಾ, ಯು ಈಟ್ ಐಸ್ ಕ್ರೀಮ್, ನೀನು ಐಸ್ ಕ್ರೀಮ್ ತಿಂತೀಯಾ ಅಂತ ನೀವು ಹೇಳಿದ್ರಿ. ರೈಟ್, ಯು ಈಟ್ ಐಸ್ ಕ್ರೀಮ್ ಅಂತ ನೀವು ಅವ್ನಿಗೆ ಹೇಳಿದ್ರಿ, ನೀನು ಐಸ್ ಕ್ರೀಮ್ ತಿಂತೀಯಾ. ಬಟ್ ಈಗ ಕನ್ಫರ್ಮ್ ಮಾಡ್ಕೋಬೇಕು, ಏನಂತ ಹೇಳಿ, ಹೌದಲ್ವಾ ನೀನ್ ಐಸ್ ಕ್ರೀಮ್ ತಿಂತೀಯಾ, ಹೌದಲ್ವಾ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಹೌದಲ್ವಾ ಯಾವಾಗ ಅವನಿಂದ ನಾವು ಕನ್ಫರ್ಮೇಶನ್ ತಗೊಳ್ತಾ ಇದೀವಿ. ನಾನಾದ್ರೂ ಹೇಳಿದೆ ನೀನ್ ಐಸ್ ಕ್ರೀಮ್ ತಿಂತೀಯಾ ಅಂತ ಹೇಳಿ, ಬಟ್ ಹೌದಲ್ವಾ, ನಿಜ ಅಲ್ವಾ, ನೀನ್ ಐಸ್ ಕ್ರೀಮ್ ತಿಂತೀಯೋ ಅಲ್ವೋ ಅಂತ
ನಾವು ಕನ್ಫರ್ಮೇಶನ್ ತಗೊಳ್ಳುವಾಗ ಇಲ್ಲಿ ಕ್ವಶನ್ ಟ್ಯಾಗ್ ನಾವು ಮಾಡಬಹುದು. ಕ್ವಶನ್ ಟ್ಯಾಗ್ ಯಾವ ರೀತಿ ಮಾಡೋದು ಅಂತ ನಾನು ಮುಂದೆ ಕಲಿಸ್ತೀನಿ. ಸೊ ಈಗ ಇದರ ಕ್ವಶನ್ ಟ್ಯಾಗ್ ಏನಾಗುತ್ತೆ ಗೊತ್ತಾ, ಡೋಂಟ್ ಯು. ಈಗ ಈ ಕ್ವಶನ್ ಟ್ಯಾಗ್ ಇದು ಆಗುತ್ತೆ. ಡೋಂಟ್ ಯು ಅಂದ್ರೆ ಯು ಈಟ್ ಐಸ್ ಕ್ರೀಮ್. ಡೋಂಟ್ ಯು ಅಂದ್ರೆ ಹೌದಲ್ವಾ ನೀನು ಐಸ್ ಕ್ರೀಮ್ ತಿಂತೀಯಲ್ವಾ ಅಂತ ನಾನು ಕನ್ಫರ್ಮೇಶನ್ ತಗೊಳ್ತಾ ಇದ್ದೀನಿ. ಏನ್ ತಗೊಳ್ತಾ ಇದ್ದೀನಿ? ಕನ್ಫರ್ಮೇಶನ್ ತಗೊಳ್ತಾ ಇದ್ದೀನಿ. ಕೆಲವು ಬಾರಿ ಅಗ್ರಿಮೆಂಟ್, ಏನೋ ನಿಮ್ಮ ಒಂದು ಒಪಿನಿಯನ್ ಎಕ್ಸ್ಪ್ರೆಸ್ ಮಾಡಿದ್ರಿ, ಸೊ ಅದಕ್ಕೆ ನೀನು ಒಪ್ತೀಯಾ ಅಂತ ಕೇಳುವಾಗ್ಲೂ ಕೂಡ ಇದನ್ನ ಕ್ವಶನ್ ಟ್ಯಾಗ್ ಬಳಸ್ತೀವಿ. ಸೊ ಹಾಗಾದ್ರೆ ಎರಡನೇ ಎಕ್ಸಾಂಪಲ್ ನೋಡಿ. ಲುಕ್ ಎಟ್ ದ ಸೆಕೆಂಡ್ ಎಕ್ಸಾಂಪಲ್. ಸಿದ್ದರಾಮಯ್ಯ ತಗೊಳ್ಳಿ. ಸಿದ್ದರಾಮಯ್ಯ ಈಸ್ ದ ಬೆಸ್ಟ್ ಚೀಫ್ ಮಿನಿಸ್ಟರ್. ಈಸ್ ದ ಬೆಸ್ಟ್ ಚೀಫ್ ಮಿನಿಸ್ಟರ್. ಇದೇ ನನ್ನ ಒಪಿನಿಯನ್. ಮೇ ಬಿ ಅವರು ಬೆಸ್ಟ್ ಇರಬಹುದು, ಇಲ್ಲದೇ ಇರಬಹುದು. ಇದು ನನ್ನ ಒಪಿನಿಯನ್. ಸಿದ್ದರಾಮಯ್ಯ ಇಸ್ ದ ಬೆಸ್ಟ್ ಚೀಫ್ ಮಿನಿಸ್ಟರ್. ಸೊ ಈಗ ನಾನ್ ನಿಮ್ಗೆ ಕೇಳ್ಬೇಕು ಹೌದಲ್ವಾ ಅಂತ, ನಿಮ್ದು ಒಪಿನಿಯನ್. ಸೊ ನನ್ನ ಒಪಿನಿಯನ್ ನಾನು ಹೇಳ್ದೆ, ನೀವು ಅದಕ್ಕೆ ಅಗ್ರಿ ಮಾಡ್ತೀರಾ ಅಂತ ಕೇಳ್ಬೇಕು. ಸೊ ಅವಾಗ ಇಲ್ಲಿ ಕ್ವಶನ್ ಟ್ಯಾಗ್ ನಾನು ಮಾಡ್ತೇನೆ. ಇಲ್ಲಿ ಕ್ವಶನ್ ಟ್ಯಾಗ್ ಏನಾಗುತ್ತೆ? isn't he ಅಂತ ಆಗುತ್ತೆ. ಸಿದ್ದರಾಮಯ್ಯ ಇಸ್ ದ ಬೆಸ್ಟ್ ಚೀಫ್ ಮಿನಿಸ್ಟರ್. isn't he. ಸೊ ಈ ರೀತಿ ನಾವ್ ಏನ್ ಮಾಡ್ತೇವ್ರಿ? ಕ್ವಶನ್ ಟ್ಯಾಗ್ ಅನ್ನ ಮಾಡ್ತೇವೆ. ಏನ್ ಮಾಡ್ತೀವಿ? ಕ್ವಶನ್ ಟ್ಯಾಗ್ ಅನ್ನ ನಾವ್ ಇಲ್ಲಿ ಈ ರೀತಿ ಮಾಡ್ತೀವಿ. ಜಸ್ಟ್ ಸೆಕೆಂಡ್. ಐ ಕ್ಯಾಪಿಟಲ್ ಆಗ್ಬೇಕು ಇಲ್ಲಿ ನಮ್ದು. ರೈಟ್. ಓಕೆ. isn't ಅಲ್ವಾ, ನಾವ್ ಹೇಳ್ತೇವಲ್ಲ ಸಿದ್ದರಾಮಯ್ಯ ಅವರು ಬೆಸ್ಟ್ ಚೀಫ್ ಮಿನಿಸ್ಟರ್ ಅಲ್ವಾ, ಹೌದಲ್ವಾ, ನೀನ್ ಒಪ್ತೀಯಾ ಅಂತ ನಾವು ಕೇಳುವಾಗ ಇಲ್ಲಿ ಕ್ವಶನ್ ಟ್ಯಾಗ್ ಅನ್ನ, ಅದೇ ರೀತಿ ಕ್ಲಾರಿಫಿಕೇಶನ್ ಕೇಳುವಾಗ್ಲೂ ಕೂಡ ಕ್ವಶನ್ ಟ್ಯಾಗ್ ಅನ್ನ ನಾವೇನ್ ಮಾಡ್ತೀವಿ? ಇಂಗ್ಲಿಷ್ ನಲ್ಲಿ ಬಳಸ್ತೀವಿ. ಕ್ಲಿಯರ್? ಸೊ ದಿಸ್ ಇಸ್ ದ ರೀಸನ್ ವೈ ವಿ ಯೂಸ್ ಕ್ವಶನ್ ಟ್ಯಾಗ್ಸ್. ಓಕೆ. ಸೊ ಈಗ ನಾವು ಎಕ್ಸಾಂಪಲ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಯು ಲೈಕ್ ಐಸ್ ಕ್ರೀಮ್ ಅಂತ ಇದೆ. ಸೊ ಇದರ ಕ್ವಶನ್ ಟ್ಯಾಗ್ ಅನ್ನ ಯಾವ ರೀತಿ ಮಾಡ್ತೀರಾ ಅದನ್ನ ನೋಡಿ. ಅಂಡ್ ದೆನ್ ಶಿ ಇಸ್ ಕಮಿಂಗ್ ವಿತ್ ಅಸ್ ಅಂತ ಇದೆ. ಸೊ ಇಲ್ಲಿ 4 ಸ್ಟೆಪ್ಸ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಒಂದು ವಾಕ್ಯದ ಕ್ವಶನ್ ಟ್ಯಾಗ್ ಅನ್ನ ರೆಡಿ ಮಾಡ್ಬೇಕಂದ್ರೆ ಫಸ್ಟ್ ನಮ್ಗೆ ಇಲ್ಲಿ ಬೇಕಾಗುತ್ತೆ ಏನು? ಪ್ರೋನೌನ್. ಏನ್ ಬೇಕಾಗುತ್ತೆ? ಪ್ರೋನೌನ್ ಬೇಕಾಗುತ್ತೆ. ಸೊ ಪ್ರೋನೌನ್ ನಮ್ಗೆ ಗೊತ್ತಿರಲೇಬೇಕು. ಸೆಕೆಂಡ್ ಒನ್ ಬೇಕಾಗುತ್ತೆ ಹೆಲ್ಪಿಂಗ್ ವರ್ಬ್. ಸೆಕೆಂಡ್ ಸ್ಟೆಪ್ ಏನ್ರಿ? ಹೆಲ್ಪಿಂಗ್ ವರ್ಬ್. ಅಂಡ್ ಥರ್ಡ್ ಸ್ಟೆಪ್ ಏನ್ರಿ? ಸೊ ಇಲ್ಲಿ ನಾವು ನೋಡ್ಬೇಕಾಗುತ್ತೆ ವಾಕ್ಯ ಪಾಸಿಟಿವ್ ಇದೆಯಾ. ಸೊ ಇಲ್ಲಿ ವಾಕ್ಯ ಒಂದು ಪಾಸಿಟಿವ್ ಇರಬಹುದು, ನಮ್ಗೆ ಕೊಟ್ಟಿರುವಂತಹ ಕ್ವಶನ್ ಅಥವಾ ವಾಕ್ಯ, ಅಥವಾ ಅದು ನೆಗೆಟಿವ್ ಇರಬಹುದು. ಅದು ಏನಾಗಿರಬಹುದು? ನೆಗೆಟಿವ್ ಇರಬಹುದು. ಸೊ ಈಗ ಇಲ್ಲಿ ವಾಕ್ಯ ಪಾಸಿಟಿವ್ ಇದ್ರೆ ನಮ್ಮ ಕ್ವಶನ್ ಟ್ಯಾಗ್ ಏನಾಗಬೇಕು? ನೆಗೆಟಿವ್ ಆಗಬೇಕು. ಸೊ ನಮಗೆ ಕೊಟ್ಟಿರುವಂತಹ ವಾಕ್ಯನೇ ನೆಗೆಟಿವ್ ಆಗಿದ್ರೆ ನಮ್ಮ ಕ್ವಶನ್ ಟ್ಯಾಗ್ ಏನಾಗಬೇಕು? ಪಾಸಿಟಿವ್ ಆಗಬೇಕು. ರೈಟ್? ಇದು ಮೂರನೆಯ ಸ್ಟೆಪ್. ಅಂಡ್ ದೆನ್ 4ನೇ ಸ್ಟೆಪ್ ಬಂದು ಕೊನೆಯಲ್ಲಿ ನಾವ್ ಏನ್ ಮಾಡ್ಬೇಕು? ಕ್ವಶನ್ ಮಾರ್ಕ್ ಅನ್ನ ಆಡ್ ಅ ಕ್ವಶನ್ ಮಾರ್ಕ್. ಯಾಕಂದ್ರೆ ಕ್ವಶನ್ ಟ್ಯಾಗ್ ನಲ್ಲಿ ಕ್ವಶನ್ ಮಾರ್ಕ್ ಇಲ್ಲ ಅಂದ್ರೆ ಅದು ಕ್ವಶನ್ ಟ್ಯಾಗ್ ಅನ್ನಿಸ್ಕೊಳ್ಳೋದೇ ಇಲ್ಲ. ಸೊ 4 ಸ್ಟೆಪ್ಸ್ ಅನ್ನ ಫಾಲೋ ಮಾಡಿದ್ರೆ ಸಾಕು, ಸುಲಭವಾಗಿ ನೀವು ಒಂದು ವಾಕ್ಯದ ಕ್ವಶನ್ ಟ್ಯಾಗ್ ಅನ್ನ ಮಾಡಬಹುದು. ಸೊ ನೋಡೋಣ. ಸೊ ಬನ್ನಿ ಹಾಗಾದ್ರೆ ನೋಡ್ತಾ ಹೋಗೋಣ. ಸೊ ಇಲ್ಲಿದೆ ನಮ್ಮ ಮೊದಲನೆಯ ವಾಕ್ಯ, ಯು ಲೈಕ್ ಐಸ್ ಕ್ರೀಮ್ ಅಂತ ಇದೆ. ರೈಟ್? ಇದರ ಕ್ವಶನ್ ಟ್ಯಾಗ್ ನಾವೀಗ ಮಾಡ್ಬೇಕು. ಫಸ್ಟ್ ನಮ್ಗೆ ಏನ್ ಬೇಕ್ರಿ? ಪ್ರೋನೌನ್ ಬೇಕು. ಸೊ ಇಲ್ಲಿ ಪ್ರೋನೌನ್ ಇದೆ, ಯು ಅನ್ನುವಂಥದ್ದೇ ಪ್ರೋನೌನ್ ಇದೆ. ಕೆಲವು ಬಾರಿ ಪ್ರೋನೌನ್ ಕೊಟ್ಟಿರೋದಿಲ್ಲ. ಸೊ ಅವಾಗ ನಾವು ಅದರ ನೌನ್ ಇಂದ ಪ್ರೋನೌನ್ ಗೆ ಚೇಂಜ್ ಮಾಡ್ಬೇಕಾಗುತ್ತೆ. ಸೆಕೆಂಡ್ ಒನ್ ಹೆಲ್ಪಿಂಗ್ ವರ್ಬ್. ಸೊ ಈ ವಾಕ್ಯದಲ್ಲಿ ಹೆಲ್ಪಿಂಗ್ ವರ್ಬ್ ಇದೆಯಾ? ಇಲ್ಲ. ಕೆಲವು ಟೆನ್ಸ್ ನಲ್ಲಿ ವಾಕ್ಯ ಮಾಡಿದಾಗ ಹೆಲ್ಪಿಂಗ್ ವರ್ಬ್ ಡೈರೆಕ್ಟ್ಲಿ ಯೂಸ್ ಆಗುತ್ತೆ, ಕೆಲವೊಂದರಲ್ಲಿ ಯೂಸ್ ಆಗೋದಿಲ್ಲ. ಬಟ್ ಇಲ್ಲಿ ಹೆಲ್ಪಿಂಗ್ ವರ್ಬ್ ಯೂಸ್ ಆಗಿಲ್ಲ ಅಂದ್ರೆ ನಾವಿಲ್ಲಿ ಟೆನ್ಸ್ ಅನ್ನ ಗುರುತಿಸಬೇಕು, ಯಾವ ಟೆನ್ಸ್ ಇದು ಅಂತ. ಸೊ ಈ ವಾಕ್ಯ ಬಂದು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ನಲ್ಲಿ ಇದೆ. ಯಾವ ಟೆನ್ಸ್ ಅಲ್ಲಿ ಇದೆ ರೀ? ಪ್ರೆಸೆಂಟ್ ಸಿಂಪಲ್ ಟೆನ್ಸ್. ಈಗ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ 2 ಹೆಲ್ಪಿಂಗ್ ವರ್ಬ್ ಗಳು ಯೂಸ್ ಆಗ್ತವೆ. ಒಂದು ಡೂ, ಇನ್ನೊಂದು ಡಸ್ ಅಂತ ಹೇಳಿ. ಡೂ ಅಂಡ್ ಡಸ್ ಅನ್ನುವಂತ 2 ಹೆಲ್ಪಿಂಗ್ ವರ್ಬ್ಸ್ ಗಳು ಯೂಸ್ ಆಗ್ತವೆ. ಸೊ ಇದ್ರಲ್ಲಿ ನಾವು ಚೆಕ್ ಮಾಡ್ಕೋಬೇಕು, ಡೂ ಅಂಡ್ ಡಸ್ ಅಲ್ಲಿ ಯು ಜೊತೆ ಯಾವ್ದು ಯೂಸ್ ಆಗುತ್ತೆ. ಸೊ ಯು ಜೊತೆ ನಾವು ಡೂ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಬಳಸ್ತೀವಿ. ಯಾವುದು? ಡೂ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸ್ತೀವಿ. ರೈಟ್? ಸೊ ನಮ್ಗೆ ಪ್ರೋನೌನ್ ಸಿಕ್ತು ಅಂಡ್ ಈಗ ಡೂ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಸಿಕ್ತು. ಮೂರನೇದಾಗಿ ವಾಕ್ಯ ಪಾಸಿಟಿವ್ ಇದೆಯಾ, ನೆಗೆಟಿವ್ ಇದೆಯಾ. ಸೊ ನಮ್ಗೆ ಕೊಟ್ಟಿರುವಂತಹ ವಾಕ್ಯದಲ್ಲಿ ಯಾವುದೇ ನೆಗೆಟಿವ್ ಪದಗಳು ಇಲ್ಲ. ನೆಗೆಟಿವ್ ಪದಗಳು ಅಂದ್ರೆ ಡೋಂಟ್ ಅಂತ ಆಗಿರ್ಬಹುದು, ನೆವರ್ ಅಂತ ಆಗಿರ್ಬಹುದು, ರೇರ್ಲಿ, ಹಾರ್ಡ್ಲಿ, ಇವೆಲ್ಲ ನೆಗೆಟಿವ್ ಪದಗಳು ಆಗ್ತವೆ. ಸೊ ಅದು ಬಂದಿದ್ರೆ ವಾಕ್ಯ ನೆಗೆಟಿವ್ ಅಂತ ಅರ್ಥ. ಸೊ ಈಗ ನಮ್ಮ ವಾಕ್ಯ ಪಾಸಿಟಿವ್ ಇದೆ ಅಂದ್ರೆ ನಮ್ಮ ಕ್ವಶನ್ ಟ್ಯಾಗ್ ನೆಗೆಟಿವ್ ಮಾಡಬೇಕು. ಅಂದ್ರೆ ನೆಗೆಟಿವ್ ಅಂದಾಗ ಸೊ ಅದಕ್ಕೆ ನಾವಿಲ್ಲಿ ಏನ್ ಸೇರಿಸಬೇಕಾಗುತ್ತೆ? ನಾಟ್ ಅನ್ನ ಸೇರಿಸಬೇಕು. ರೈಟ್? ದೆನ್ ಕೊನೆಯಲ್ಲಿ ಕ್ವಶನ್ ಮಾರ್ಕ್ ಆಡ್ ಮಾಡ್ಬೇಕು. ಸೊ ಹಾಗಾದ್ರೆ ಬನ್ನಿ ಇದನ್ನ ರೆಡಿ ಮಾಡೋಣ. ಇದರ ಕ್ವಶನ್ ಟ್ಯಾಗ್ ಹೇಗಾಗುತ್ತೆ? ಫಸ್ಟ್ ನೆಗೆಟಿವ್ ಮಾಡ್ಬೇಕಲ್ಲ, ಇಲ್ಲಿ ಡೂ ಪ್ಲಸ್ ನಾಟ್ ಸೇರಿಸಿ ಈ ರೀತಿ ಬರೀತೀವಿ ನೋಡಿ. ಡೂ ಎನ್ ಅಪಾಸ್ಟ್ರಫಿ ಟಿ, ಡೂ ಪ್ಲಸ್ ನಾಟ್ ಇವೆರಡು ಸೇರಿಸಿ ಈ ರೀತಿ ಆಯ್ತು. ಡೋಂಟ್. ರೈಟ್? ಡೋಂಟ್. ದೆನ್ ಬೇಕಾಗಿದೆ ನಮಗೆ ಪ್ರೋನೌನ್. ಸೊ ಪ್ರೋನೌನ್ ಇಲ್ಲಿ ಇದೆ ಡೋಂಟ್ ಯು. ಯು ಲೈಕ್ ಐಸ್ ಕ್ರೀಮ್. ಡೋಂಟ್ ಯು? ನಿನಗೆ ಐಸ್ ಕ್ರೀಮ್ ಅಂದ್ರೆ ಇಷ್ಟ, ಹೌದಲ್ವಾ? ಯು ಲೈಕ್ ಐಸ್ ಕ್ರೀಮ್, ಡೋಂಟ್ ಯು? ಇದು ಕರೆಕ್ಟ್ ಏನಾಯ್ತು? ಇಲ್ಲಿ ಕ್ವಶನ್ ಟ್ಯಾಗ್ ಆಯ್ತು. ಅರ್ಥ ಆಯ್ತಾ ಈ ಕ್ವಶನ್ ಟ್ಯಾಗ್ ಯಾವ ರೀತಿ ರೆಡಿ ಆಯ್ತು ಅಂತ ಹೇಳಿ. ಸೆಕೆಂಡ್ ಎಕ್ಸಾಂಪಲ್ ನೋಡಿ, ಶಿ ಇಸ್ ಕಮಿಂಗ್ ವಿತ್ ಅಸ್. ಅಗೇನ್ ಸೇಮ್ ಸ್ಟೆಪ್ಸ್ ಅನ್ನ ಫಾಲೋ ಮಾಡಿ. ಪ್ರೋನೌನ್ ಬೇಕು. ಸೊ ಫಸ್ಟ್ ಇಲ್ಲಿ ಪ್ರೋನೌನ್ ಇದೆ ನಮ್ಮ ಹತ್ರ. ದೆನ್ ಸೆಕೆಂಡ್ ಒನ್ ಹೆಲ್ಪಿಂಗ್ ವರ್ಬ್ ಬೇಕು. ಸೊ ಹೆಲ್ಪಿಂಗ್ ವರ್ಬ್ ಕೂಡ ಇಲ್ಲಿ ಇದೆ, ಈಸ್ ಅಂತ ಹೇಳಿ. ಕೆಲವು ವಾಕ್ಯಗಳಲ್ಲಿ ಹೆಲ್ಪಿಂಗ್ ವರ್ಬ್ ಇರುತ್ತೆ. ಇಲ್ಲ ಅಂದಾಗ ಏನ್ ಮಾಡ್ಬೇಕು? ಟೆನ್ಸ್ ಅನ್ನ ಗುರುತಿಸ್ಕೋಬೇಕು. ಆ ಟೆನ್ಸ್ ಅಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ ಯೂಸ್ ಆಗ್ತವೆ ಅಂಡ್ ಈ ಸಬ್ಜೆಕ್ಟ್ ಜೊತೆ ಯಾವ ಹೆಲ್ಪಿಂಗ್ ವರ್ಬ್ ಯೂಸ್ ಆಗುತ್ತೆ ಅದನ್ನ ನೋಡ್ಬೇಕು. ವಾಕ್ಯ ಪಾಸಿಟಿವ್ ಇದೆಯಾ, ನೆಗೆಟಿವ್ ಇದೆಯಾ. ಸೊ ಈ ವಾಕ್ಯದಲ್ಲಿ ಎಲ್ಲಾದ್ರೂ ನಿಮ್ಗೆ ನಾಟ್, ನೆಗೆಟಿವ್ ಅಂದಾಗ
ಅಲ್ಲಿ ಈ ಪದಗಳು ಯೂಸ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ ಯಾವ ಪದಗಳು ವಾಕ್ಯ ನೆಗೆಟಿವ್ ಅಂದಾಗ. ಸೊ ಅಲ್ಲಿ ನಾಟ್ ಅನ್ನುವಂತಹ ಪದ ಯೂಸ್ ಆಗಿರುತ್ತೆ ಕೆಲವು ಬಾರಿ ನೆವರ್ ಅನ್ನುವಂತಹ ಪದ ಯೂಸ್ ಆಗುತ್ತೆ, ಕೆಲವು ಬಾರಿ ಹಾರ್ಡ್ಲಿ ಅನ್ನುವಂತಹ ಪದ ಯೂಸ್ ಆಗುತ್ತೆ. ಇಂಪಾರ್ಟೆಂಟ್ ಇಂತ ಕನ್ಫ್ಯೂಸಿಂಗ್ ಕ್ವಶನ್ಸ್ ಕೊಡ್ತಾನೆ. ಕೆಲವು ಬಾರಿ ಬೇರ್ಲಿ ಅಂಡ್ ದೆನ್ ರೇರ್ಲಿ, ದೆನ್ ಸಿಕ್ಸ್ತ್ ಒನ್ ಸೆಲ್ಡಮ್. ಸೊ ಈ ಪದಗಳು ಒಂದು ವಾಕ್ಯದಲ್ಲಿ ಯೂಸ್ ಆಗಿದ್ರೆ ಅದರ ಅರ್ಥ ಏನು, ಆ ವಾಕ್ಯ ನೆಗೆಟಿವ್ ಇದೆ ಅಂತ ಅರ್ಥ. ಸೊ ನೆಗೆಟಿವ್ ಇದ್ದಾಗ ಪಾಸಿಟಿವ್ ಕ್ವಶನ್ ಟ್ಯಾಗ್ ಮಾಡ್ಬೇಕು. ಸೊ ಈಗ ವಾಕ್ಯ ನಮ್ದು ಪಾಸಿಟಿವ್ ಇದೆ, ಸೊ ನಾವೇನ್ ಮಾಡ್ಬೇಕ್ರಿ, ಕ್ವಶನ್ ಟ್ಯಾಗ್ ನೆಗೆಟಿವ್ ಮಾಡ್ಬೇಕು. ಸೊ ಇಲ್ಲಿ ಕ್ವಶನ್ ಟ್ಯಾಗ್ ಹಾಗಾದ್ರೆ ಏನಾಗುತ್ತೆ ನೋಡಿ. ಸೊ ಇದರ ಕ್ವಶನ್ ಟ್ಯಾಗ್ ಆಗುತ್ತೆ, ಫಸ್ಟ್ ನೆಗೆಟಿವ್ ಮಾಡ್ಬೇಕಲ್ಲ, ಈಸ್ ಹೆಲ್ಪಿಂಗ್ ವರ್ಕ್ ಫಸ್ಟ್ ಬರುತ್ತೆ. ಸೊ ನೆಗೆಟಿವ್ ಅಂದಾಗ ಎನ್ ಅಪಾಸ್ಟ್ರೋಫಿ ಟಿ, ಇಸಂಟ್ ಶಿ ಅನ್ನುವಂತಹ ಪ್ರೊನೌನ್ ಇದೆ, ಇಸಂಟ್ ಶಿ. ಸಿಂಪಲ್ ಅಲ್ವಾ. ಈ 4 ಸ್ಟೆಪ್ಸ್ ಅನ್ನ ಫಾಲೋ ಮಾಡ್ಬೇಕು. ಸೊ ಇದು ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ. ಎಲ್ಲಿ ವಾಕ್ಯ ನೆಗೆಟಿವ್ ಆಗುತ್ತೆ, ಎಲ್ಲಿ ವಾಕ್ಯ ನೆಗೆಟಿವ್ ಆಗೋದಿಲ್ಲ, ಸೊ ಅದು ನಿಮ್ಗೆ ಗೊತ್ತಿರಬೇಕು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕ್ಲಿಯರ್. ಸೊ ಹಾಗಾದ್ರೆ ಬನ್ನಿ ಇನ್ನೂ ಒಂದು ಕ್ವಶನ್ ನಾವಿಲ್ಲಿ ಆನ್ಸರ್ ಮಾಡೋಣ. ಇನ್ನೂ ಒಂದು ಕ್ವಶನ್ ತಗೊಳ್ಳೋಣ. ದೇ ಹ್ಯಾವ್ ಫಿನಿಶ್ಡ್ ದೇರ್ ವರ್ಕ್ ಅಂತ ಇದೆ. ಸೊ ಶಿ ವಾಸ್ ಟೀಚಿಂಗ್ ಅ ಮೂವಿ ಅಂತ ಇದೆ. ದೇ ಹ್ಯಾವ್ ಫಿನಿಶ್ಡ್ ದೇರ್ ವರ್ಕ್ ಅಂಡ್ ಶಿ ವಾಸ್ ಟೀಚಿಂಗ್ ಅ ಮೂವಿ ಅಂತ ಇದೆ, ರೈಟ್. ಸೊ ಈಗ ಇಲ್ಲಿ ದೇ ಹ್ಯಾವ್ ಫಿನಿಶ್ಡ್ ದೇರ್ ವರ್ಕ್. ಸೊ ಇದನ್ನ ಯಾವ ರೀತಿ ಮಾಡ್ತೀರಾ, ಕ್ವಶನ್ ಟ್ಯಾಗ್ ಸ್ಟೆಪ್ಸ್ ಅನ್ನ ಫಾಲೋ ಮಾಡಿ. ಪ್ರೊನೌನ್ ಇದೆ, ಹ್ಯಾವ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಇದೆ, ಗುರುತಿಸ್ಲಿಕ್ಕೆ ಬರ್ಬೇಕು ನಿಮ್ಗೆ, ರೈಟ್. ವಾಕ್ಯ ಪಾಸಿಟಿವ್ ಇದೆ, ನೆಗೆಟಿವ್ ವಾಕ್ಯ ಮಾಡ್ಬೇಕು, ರೈಟ್. ಸೊ ಹಾಗಾದ್ರೆ ಬನ್ನಿ ಮಾಡೋಣ. ಹ್ಯಾವ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಫಸ್ಟ್ ಬರುತ್ತೆ, ಹ್ಯಾವ್. ನೆಗೆಟಿವ್ ಮಾಡ್ಬೇಕು, ಎನ್ ಅಪಾಸ್ಟ್ರೋಫಿ ಟಿ, ಹ್ಯಾವಂಟ್. ಸೊ ದೇ ಅನ್ನುವಂತಹ ಪ್ರೊನೌನ್ ಕೊನೆಯಲ್ಲಿ ಹಾಕಿ, ಹ್ಯಾವಂಟ್ ದೇ. ಏನಾಗುತ್ತೆ ರೀ, ಹ್ಯಾವಂಟ್ ದೇ. ಸೊ ಇಲ್ಲಿ ಬನ್ನಿ, ಶಿ ವಾಸ್ ವಾಚಿಂಗ್ ಅ ಮೂವಿ. ಸೊ ಪ್ರೊನೌನ್ ಇದೆ, ಹೆಲ್ಪಿಂಗ್ ವರ್ಬ್ ಇದೆ, ವಾಕ್ಯ ಪಾಸಿಟಿವ್ ಇದೆ. ಸೊ ಹಾಗಾದ್ರೆ ನೆಗೆಟಿವ್ ಮಾಡ್ಬೇಕು, ವಾಸ್ ಎನ್ ಅಪಾಸ್ಟ್ರೋಫಿ ಟಿ, ವಾಸಂಟ್, ರೈಟ್. ಸಿಂಪಲ್. ಈ ರೀತಿ ನಾವ್ ಏನ್ ಮಾಡ್ತೀವಿ, ಕ್ವಶನ್ ಟ್ಯಾಗ್ ಅನ್ನ ರೆಡಿ ಮಾಡ್ತೀವಿ ಇಂಗ್ಲಿಷ್ ನಲ್ಲಿ. ಕ್ಲಿಯರ್ ಆಗಿ ಅರ್ಥ ಆಯ್ತಾ. ಸೊ ಈಗ ನೋಡಿ, ಮುಂದೆ ಉಳಿದಿರುವಂತಹ ಕ್ವಶನ್ಸ್ ಅನ್ನ ನಾವು ಪಾರ್ಟ್ 2 ನಲ್ಲಿ ಕ್ಲಿಯರ್ ಮಾಡೋಣ. ಅಂಡ್ ನೀವು ಇನ್ನ ಕಂಪ್ಲೀಟ್ ಆಗಿ ಇಂಗ್ಲಿಷ್ ಅನ್ನ ಕಲಿಬೇಕಂದ್ರೆ, ಕಂಪ್ಲೀಟ್ ಆಗಿ PGCET ಪ್ರಿಪರೇಷನ್ ಅನ್ನ ಮಾಡ್ಬೇಕಂದ್ರೆ, ಸೊ ನೀವು ಜಾಯಿನ್ ಆಗಬಹುದು. ನಮ್ಮ ರಿಯೋ ಅಕಾಡೆಮಿ ನಿಮಗಾಗಿ ತರ್ತಾ ಇದೆ ಒಂದು ಕಂಪ್ಲೀಟ್ ವಿರಾಟ್ ಬ್ಯಾಚ್ ಅಂತ ಹೇಳಿ. ಸೊ ವಿರಾಟ್ ಬ್ಯಾಚ್ ನಿಮಗಾಗಿ ತರ್ತಾ ಇದೆ ಫಾರ್ MBA MCA ಗಾಗಿ ವಿರಾಟ್ ಬ್ಯಾಚ್ ಅನ್ನ ತರ್ತಾ ಇದೆ, ಬೋತ್ ಫಾರ್ MBA ಅಂಡ್ MCA ಸ್ಟೂಡೆಂಟ್. 2027 ಗೆ ನೀವು ಪ್ರಿಪೇರ್ ಆಗ್ತಾ ಇದ್ರೆ, ಸೊ ನಮ್ಮ ಅಕಾಡೆಮಿಯಿಂದ ಟಾಪ್ ರ್ಯಾಂಕರ್ಸ್ ನಾವು ಪ್ರೊಡ್ಯೂಸ್ ಮಾಡಿದೀವಿ ಎವ್ರಿ ಇಯರ್. ಇವನ್ ದಿಸ್ ಇಯರ್ ಆಲ್ಸೋ ವಿ ಆರ್ ಗೋಯಿಂಗ್ ಟು ಪ್ರೊಡ್ಯೂಸ್ ಟಾಪ್ ರ್ಯಾಂಕ್, ರೈಟ್. ಸೊ ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ MBA 2027 or MCA 2027, so Rio Academy is the best and one-stop solution for you to start your preparation. ಸೊ ಈಗಲೇ ಜಾಯಿನ್ ಆಗಿ. ಸೊ ಈ ರಿಯೋ ಅಕಾಡೆಮಿ ನಡೆಯುವಂತಹ ವಿರಾಟ್ ಬ್ಯಾಚ್ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಕ್ಲಾಸಸ್, ಟಾಪ್ ಎಜುಕೇಟರ್ಸ್ ಇಂದ ಕ್ಲಾಸಸ್, ಅದರ ನೋಟ್ಸ್, ಪ್ರಾಕ್ಟೀಸ್ ಟೆಸ್ಟ್ ಗಳು ಪ್ರೊವೈಡ್ ಮಾಡಲಾಗುತ್ತೆ. ನಿಮ್ಮ ಡೌಟ್ಸ್ ಕ್ಲಿಯರ್ ಆಗುತ್ತೆ, ಇಲ್ಲ ಲೈವ್ ಕ್ಲಾಸಸ್ ನಡೆಯುತ್ತೆ. ಅಂಡ್ ದೆನ್ ಯು ವಿಲ್ ಎಂಜಾಯ್ ದ ಕ್ಲಾಸಸ್ ಅಂಡ್ ಯುವರ್ ಕಂಪ್ಲೀಟ್ ಸಿಲೆಬಸ್ ಅನ್ನ ಕವರ್ ಕೂಡ ಮಾಡಲಾಗುತ್ತೆ ವಿತ್ 1 year ವ್ಯಾಲಿಡಿಟಿ. ಇದು ನಿಮಗೆ ಸಿಗುತ್ತೆ. ಅಂಡ್ ದ ಪ್ರೈಸ್ ಇಸ್ ಆಲ್ಸೋ ವೆರಿ ವೆರಿ ಅಫೋರ್ಡೆಬಲ್. ತುಂಬಾ ಡಿಸ್ಕೌಂಟ್ ಕೂಡ ನಡೀತಾ ಇದೆ ಈಗ, ಅರ್ಲಿ ಬರ್ಡ್ ಡಿಸ್ಕೌಂಟ್. ಸೊ ಇವತ್ತೇ ಜಾಯಿನ್ ಆಗಿ. ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಅಂಡ್ ನಮ್ಮ ರಿಯೋ ಅಕಾಡೆಮಿ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಡೌನ್ಲೋಡ್ ದ ರಿಯೋ ಅಕಾಡೆಮಿ ಆಪ್ ನಾವ್. ರಿಯೋ ಅಕಾಡೆಮಿ ಆಪ್ ಪ್ಲೇ ಸ್ಟೋರ್ ಇಂದ ಡೈರೆಕ್ಟ್ಲಿ ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಲಿಂಕ್ ಕೂಡ ನಾನು ಅಟ್ಯಾಚ್ ಮಾಡಿರ್ತೀನಿ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ನೇರವಾಗಿ ಕೋರ್ಸ್ ಅನ್ನ ಜಾಯಿನ್ ಆಗಬಹುದು, ಅಥವಾ ಅಲ್ಲಿ ನಿಮಗೆ ಹೆಲ್ಪ್ ಲೈನ್ ನಂಬರ್ ಸಿಗುತ್ತೆ ಅಥವಾ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ಕಾಂಟ್ಯಾಕ್ಟ್ ಮಾಡಿ, ಗೆಟ್ ಯುವರ್ ಆಲ್ ಡೌಟ್ಸ್ ಕ್ಲಿಯರ್ಡ್, and then you can join Virat batch. And I promise you that the Rio Academy is going to help you produce a top rank below 100 rank in 2027. So thank you so much for watching this class, and I hope you enjoyed it. So the part 2 of this class will come very soon, will be uploaded on our channel. So please subscribe to the Rio classes, and you will get the notification of every single class that the Rio Academy brings for all of you. Thank you so much for your time and attention. Just subscribe, like this video. See you in the next class. Thank you and bye bye.